ಹಾಯ್, ನಿಮ್ಮ ಹತ್ರ ಯಾವುದಾದ್ರೂ ಸೂಪರ್ ಬಿಸ್ನೆಸ್ ಐಡಿಯಾ ಇದೆಯಾ? ಅಥವಾ ಹೊಸದಾಗಿ ಏನಾದರೂ ಪ್ರೋಟೋಟೈಪ್ ಅಥವಾ ಪ್ರಾಜೆಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆದರೆ ದುಡ್ಡಿಲ್ಲ ಅಂತ ಸುಮ್ಮನೆ ಕೂತಿದ್ದೀರಾ? ಹಾಗಾದರೆ ಕೇಳಿ, ನಿಮ್ಮ ಐಡಿಯಾವನ್ನು ರಿಯಲ್ ಬಿಸ್ನೆಸ್ ಆಗಿ ಬದಲಾಯಿಸಲು ಸ್ವತಃ ಭಾರತ ಸರ್ಕಾರದ ಎಂಎಸ್ಎಂಇ ಸಚಿವಾಲಯವೇ ನಿಮಗೆ ಬರೋಬ್ಬರಿ 15 ಲಕ್ಷ ರೂಪಾಯಿವರೆಗೆ ಫಂಡ್ ನೀಡ್ತದೆ. ಹೌದು, ಕೇಂದ್ರ ಸರ್ಕಾರವು ಎಂಎಸ್ಎಂಇ ಐಡಿಯಾ ಹ್ಯಾಕಥಾನ್ 6.0 ಅನ್ನು ಲಾಂಚ್ ಮಾಡಿದೆ. ಇದಕ್ಕೆ ಅಪ್ಲೈ ಮಾಡಲು ಯಾವುದೇ ರಿಜಿಸ್ಟ್ರೇಷನ್ ಫೀಸ್ ಕಟ್ಟಕ್ಕಿಲ್ಲ. ಇದು ಕಂಪ್ಲೀಟ್ ಆಗಿ ಫ್ರೀ. ಅಪ್ಲೈ ಮಾಡಲು ಕೊನೆಯ ದಿನಾಂಕ ಒಂದು ಜುಲೈ 14, 2026 ಮಾತ್ರ. ಸೊ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಯಾವ ತರಹದ ಐಡಿಯಾಗಳು ಬೇಕು, ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ವಿಡಿಯೋದಲ್ಲಿದೆ. ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಸೊ ಮೊದಲನೇದಾಗಿ ಇದಕ್ಕೆ ಯಾರಿಗೆಲ್ಲ ಅರ್ಹತೆ ಇದೆ ಅಂತ ನೋಡೋಣ. ಯಾವುದೇ ಭಾರತೀಯ ಪ್ರಜೆ ವ್ಯಾಲಿಡ್ ಇಮೇಲ್ ಮತ್ತು ಮೊಬೈಲ್ ನಂಬರ್ ಹೊಂದಿದ್ದರೆ ಅಪ್ಲೈ ಮಾಡ್ಬೋದು. ಮುಖ್ಯವಾಗಿ ನೀವು 3 ಕ್ಯಾಟಗರಿ ಅಡಿಯಲ್ಲಿ ಅರ್ಜಿ ಸಲ್ಲಿಸಬಹುದು. ಮೊದಲನೇದಾಗಿ ವಿದ್ಯಾರ್ಥಿಗಳು ಪ್ರಸ್ತುತ ವರ್ಷದಲ್ಲಿ ಅಂದರೆ 2026-27 ಓದ್ತಿರೋ ಮತ್ತು ವ್ಯಾಲಿಡ್ ಸ್ಟೂಡೆಂಟ್ ID ಕಾರ್ಡ್ ಹೊಂದಿರೋ ಯಾವುದೇ ಕಾಲೇಜ್ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು. ಅಂದರೆ ವಿಶೇಷವಾಗಿ ಇಂಜಿನಿಯರಿಂಗ್, ಟೆಕ್ನಿಕಲ್ ಅಥವಾ ಯಾವುದೇ ಡಿಗ್ರಿ ವಿದ್ಯಾರ್ಥಿಗಳಿಗೆ ಇದು ಸೂಪರ್ ಚಾನ್ಸ್. MSME ಉದ್ಯಮಿಗಳು, ನಿಮ್ಮ ಹತ್ತಿರ ಈಗ ಉದ್ಯಮ ರಿಜಿಸ್ಟ್ರೇಷನ್ ಇರುವ ಸಣ್ಣ ಬಿಸ್ನೆಸ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಅದರ್ಸ್ ಅಂದರೆ ನೀವು ವಿದ್ಯಾರ್ಥಿಯೂ ಅಲ್ಲ, ಉದ್ಯಮಿಯೂ ಅಲ್ಲ, ಆದರೆ ನಿಮ್ದು ಅದ್ಭುತ ಐಡಿಯಾ ಇದೆ ಎನ್ನುವ ಸಾಮಾನ್ಯ ಜನರು ಕೂಡ ಈ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ಬೋದು. ಸೊ ಅಪ್ಲೈ ಮಾಡೋ ಲಿಂಕ್ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಆ ಡಿಸ್ಕ್ರಿಪ್ಷನಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಇಲ್ಲಿ ಕಾಣಿಸುತ್ತೆ ರಿಜಿಸ್ಟ್ರೇಷನ್ ಬಟನ್ ಅಂತ. ಇಲ್ಲಿ ನೀವು ರಿಜಿಸ್ಟ್ರೇಷನ್ ಆಗಬೇಕು. ಅಂದರೆ ನೀವು MSME ಉದ್ಯಮಿ ಆಗಿದ್ದರೆ ಇಲ್ಲಿ ಕ್ಲಿಕ್ ಮಾಡಬೇಕು. MSME ಅದು ಸ್ಟೂಡೆಂಟ್ ಆಗಿದ್ದರೆ ಇಲ್ಲಿ ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡಿ ಇದು ಫಿಲ್ ಮಾಡಬೇಕು ಫಾರ್ಮ್. ಆ್ಯಂಡ್ ಅದರ್ ಅಂತ ಕ್ಲಿಕ್ ಮಾಡಿ ಫಿಲ್ ಮಾಡಬೇಕು ಫಾರ್ಮ್. ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕೊಡಬೇಕು. ನಂತರ ವೆರಿಫಿಕೇಷನ್ ಕೋಡ್ ಅಂದರೆ ಇದೆ, ಇಲ್ಲಿರೋ ಕ್ಯಾಪ್ಚಾ ಅದನ್ನು ಎಂಟ್ರ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಇಲ್ಲಿ OTP ಸಿಗುತ್ತೆ. ಅವಾಗ ನೀವು ಅಲ್ಲಿ ಪಾಸ್ವರ್ಡ್ ಜನರೇಟ್ ಮಾಡಬೇಕು. ಆ ಪಾಸ್ವರ್ಡ್ ಜನರೇಟ್ ಮಾಡಿದ ತಕ್ಷಣ ನಿಮಗೆ ಈ ಥರ ಸೈಟ್ ಓಪನ್ ಆಗುತ್ತೆ. ಲಾಗಿನ್ ಬಟನ್, ಇಲ್ಲಿ ನಿಮ್ಮ ಅವಾಗ ಕೊಟ್ಟಿರೋ ಇಮೇಲ್ ID ಹಾಕಿ ಮತ್ತು ಅದ್ರ ಪಾಸ್ವರ್ಡ್ ಹಾಗೂ ಇಲ್ಲಿ ವೆರಿಫಿಕೇಷನ್ ಕೋಡನ್ನು ಹಾಕಿ ಇಲ್ಲಿ ನೀವು ಲಾಗಿನ್ ಆಗಬೇಕು. ಲಾಗಿನ್ ಆದ ತಕ್ಷಣ ನಿಮಗೆ ಈ ರೀತಿ ಪೋರ್ಟಲ್ ತೋರಿಸುತ್ತೆ. ಇಲ್ಲಿ ಸಬ್ಮಿಟ್ ID ಅಂತಿದೆ, ಅಲ್ಲಿ ಬಂದು ಅಪ್ಲೈ ಅಂತ ಕೊಡಬೇಕು. ಅವಾಗ ಇಲ್ಲಿ ಬಂದು ನಿಮ್ಮ ಸ್ಟೇಟನ್ನು ನೀವು ಸೆಲೆಕ್ಟ್ ಮಾಡಬೇಕು. ಹಾಗೂ ಇಲ್ಲಿ 6 ಥರದ ಸೆಕ್ಟರ್ಸ್ ಇದೆ. ರಿನ್ಯೂವೇಬಲ್ ಎನರ್ಜಿ ಎಫಿಷಿಯನ್ಸಿ, ಆಟೋಮೇಟಿವ್ ಟೆಕ್ನಾಲಜಿ, ಇಂಡಸ್ಟ್ರಿ 4.0 ಆ್ಯಂಡ್ 5.0, ರೋಬೋಟಿಕ್ಸ್ ಆ್ಯಂಡ್ ಆಟೋಮೇಷನ್ ಆ್ಯಂಡ್ ಅದರ್ ಫ್ರಂಟೆಂಡ್ ಟೆಕ್ನಾಲಜಿ. ಅಲ್ಲಿ ಯಾವುದನ್ನು ಕ್ಲಿಕ್ ಮಾಡಿ ನಿಮ್ಮ ಐಡಿಯಾಗೆ ತಕ್ಕಂಥ ಸೆಕ್ಟರನ್ನು ಕ್ಲಿಕ್ ಮಾಡಿ ಅದು ಯಾವುದಕ್ಕೆ ರಿಲೇಟ್ ಆಗಿದೆ ಅಂತ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಐಡಿಯಾ, ಉದಾಹರಣೆಗೆ ನಿಮ್ಮ ಐಡಿಯಾಗೆ ಬಂದು ರೋಬೋಟಿಕ್ಸ್ ಆ್ಯಂಡ್ ಆಟೋಮೇಷನ್ ಆಗಿತ್ತು, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿದ್ದರೆ ಇಲ್ಲಿ ಅಗ್ರಿಕಲ್ಚರ್ ಅಂತ ಕೊಡಿ. ನಂತರ ಇಲ್ಲಿ ನೀವು ಆ ಐಡಿಯಾಕ್ಕೆ ಎಂಥ ಟೈಟಲ್ ಕೊಡ್ತೀವೋ ಆ ಟೈಟಲ್ನ ಇಲ್ಲಿ ಕೊಡಿ. ಮತ್ತು ಅದ್ರ ಎಕ್ಸ್ಪ್ಲನೇಷನ್ ಮಾಡಬೇಕು, ಮತ್ತು ಅದ್ರ ಕಾನ್ಸೆಪ್ಟ್ ಯಾವುದ್ರ ಬಗ್ಗೆ ಅಂತ, ಮತ್ತು ಅದು ಯಾವ ಏರಿಯಾಸ್ ಮೇಲೆ ಅದು ಸ್ಪೆಸಿಫಿಕ್ ಆಗಿದೆ ಅಂತ, ಮತ್ತು ಇಲ್ಲಿ ಆ ಮಾರ್ಕೆಟಿಂಗ್ ಪೊಟೆನ್ಷಿಯಲ್ ಬಗ್ಗೆ ಬರಬೇಕು. ಮತ್ತು ಇಲ್ಲಿ ಒಂದು PDF ಸಬ್ಮಿಟ್ ಮಾಡಬೇಕು. ಅಂದರೆ ಅದ್ರ ಬ್ಲಾಕ್ ಡಯಾಗ್ರಾಮ್ ಅಥವಾ ಫ್ಲೋ ಚಾರ್ಟ್ನ ಅಥವಾ ಸರ್ಕ್ಯೂಟ್ ಡಯಾಗ್ರಾಮ್ನ ಒಂದು PDF ರೀತಿ ಮಾಡಿ ಅದಕ್ಕೆ ಇಲ್ಲಿ ಸಬ್ಮಿಟ್ ಮಾಡಬೇಕು. ನಂತರ ಇಲ್ಲಿ ವೆರಿಫಿಕೇಷನ್ ಕೋಡ್, ಅಂದರೆ ಈ ವೆರಿಫಿಕೇಷನ್ ಕೋಡ್ ಕೊಟ್ಟು ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕು. ಆವಾಗ ನಿಮಗೆ ಇಲ್ಲಿ ಸಬ್ಮಿಟ್ ಇಲ್ಲಿ ಹೋಗಿ ನೀವು ನೋಡ್ಬೋದು ನೀವು ಯಾವ್ಯಾವ ಐಡಿಯಾನ ಸಬ್ಮಿಟ್ ಮಾಡಿದ್ದೀರಿ ಅಂತ. ಒಂದು ವೇಳೆ ನಿಮ್ಮ ಬಿಸ್ನೆಸ್ ಅಥವಾ ಪ್ರಾಜೆಕ್ಟ್ ಐಡಿಯಾ ಸೆಲೆಕ್ಟ್ ಆದರೆ ಈ ಗೌರ್ಮೆಂಟ್ ಸರ್ಕಾರವು ನಿಮಗೆ ಫಂಡನ್ನು ರಿಲೀಸ್ ಮಾಡ್ತದೆ. ಸೊ ನೀವು ಅದನ್ನು ರಿಯಲ್ ವರ್ಕಿಂಗ್ ಪ್ರೋಟೋಟೈಪ್ ಆಗಿ ನೀವು ಕನ್ವರ್ಟ್ ಮಾಡ್ಬೋದು. ಇದರ ಜೊತೆಗೆ ನಿಮಗೆ ಇನ್ಕ್ಯುಬೇಷನ್ ಸಪೋರ್ಟ್ ಕೂಡ ಸಿಗುತ್ತೆ. ಅಂದರೆ ಸ್ಪೆಷಲೈಸ್ಡ್ ಇಂಜಿನಿಯರ್ಸ್ ನಿಮ್ಮ ಐಡಿಯಾವನ್ನು ದೊಡ್ಡ ಬಿಸ್ನೆಸ್ ಆಗಿ ಹೇಗೆ ಬೆಳೆಸಬೇಕಂತ ಗೈಡ್ ಮಾಡ್ತಾರೆ ಅವರು. ಸೊ ಇದರ ಲಾಸ್ಟ್ ಡೇಟ್ ಬಂದು ಜುಲೈ 14, 2026. ಸೊ ನೀವು ಇಲ್ಲಿ ಬೇಕಾದ್ರೆ ನಿಮಗೆ ಮ್ಯಾಕ್ಸಿಮಮ್ 10 ಐಡಿಯಾಸ್ನ ಸಬ್ಮಿಟ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಇಂಥದ್ದು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.